ಒಬ್ಬ ವ್ಯಕ್ತಿ ತಾಯಿ ಭೂಮಿಗೆ ಎಷ್ಟು ಮಹತ್ವ ಕೊಡಬೇಕು. ರಾಮಚಂದ್ರ ದೇವರು ಯಾವ ರೀತಿಯಾಗಿ ಈ ಒಂದು ಆದರ್ಶವನ್ನು ಪರಿಪಾಲಿಸಿದ್ದಾರೋ ಅದನ್ನು ಅಕ್ಷರಶಃ ಋಜುದೇವತೆಗಳು ಹಾಗೆ ಭಗವಂತನನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ನಡೆಯುವವರು. ಹಾಗಾಗಿ ಅಂತಹ ಆದರ್ಶವನ್ನು ತೋರಿಸಿಕೊಟ್ಟವರು ಭಾವಿ ಸಮೀರರಂದ ವಾದಿರಾಜ ಗುರು ಸಾರ್ವಭೌಮರು. ಅವರ ಅವತಾರ ಭೂಮಿಯಲ್ಲಿ ಇಂತಹ ಒಂದು ಮಹತ್ವಪೂರ್ಣವಾದಂತಹ ಭಾವಿ ಸಮೀರ ವಾದಿರಾಜ ವೈಭವೋತ್ಸವ ಹೇಳುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಆಯೋಜಿಸಬೇಕು. ಅದು ಇಲ್ಲಿನ ಮಾತೃಭೂಮಿಯಿಂದಲೇ ಆರಂಭ ಆಗಬೇಕು. ವೈಭವವು ರಾಜರ ವೈಭವವು ವೈಭವವು ಇದು ಸೋದೆವಾದಿರಾಜರ ಗುರುಗಳ ಮನದಲ್ಲಿ ಸ್ಮರಿಸಿ ಅರುಹುವೆನು ಈ ಚರಿತೆಯನು. ಮಾನವ ಮಾತ್ರರಿಗೆ ಎಂದಿಗೂ ಅಳವಲ್ಲ, ದೇವತೆಗಳೆಲ್ಲರೂ ನಿತ್ಯ ಸ್ತುತಿಸುವರು. ಇದು ಸುಳ್ಳಲ್ಲ, ಭಾವಿ ಮರುತರೆ ನಿಂತು ನುಡಿಸಲಿ ಈ ಭಕ್ತರ ಸಮೂಹದಲ್ಲಿ. ಭೂವರಾಹನ ಅನುಗ್ರಹದಿಂದ ಭೂತರಾಜರೇ ನಿಂತು ಸಕಲ ಕಾರ್ಯಗಳು ನಡೆಸುವರಿಲ್ಲಿ. ಕುಸುಮ ಕೆರೆ ಎಂಬಲ್ಲಿ ಭೂಸುರರ ಮಾರ್ಯರಾರ್ಗರ್ಧಲಿ ವಾಸುದೇವನ ಆಜ್ವೆಯಲಿ ಜನಿಸಿ ಬಂದರು ಈ ಗೌರಿಗದ್ದೆಯಲಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ನುಡಿ ಮಾತಿನ ಮುತ್ತಂತೆ ಅಷ್ಟಮಠಕ್ಕೆ ಮುಕುಟ ಪ್ರಾಯರಾಗಿ ಮೆರೆಯುತ್ತಿಹರು ಈ ರಾಜರ ಪೀಠದಲ್ಲಿ. ಈ ಒಂದು ವೈಭವೋತ್ಸವವನ್ನು ನಡೆಸಬೇಕಾದ್ರೆ ಜೊತೆಯಲ್ಲಿ ನಾವು ಏನಾದರೂ ಒಂದು ಶಾಶ್ವತವಾಗಿ ನೆನಪಲ್ಲಿ ಉಳಿಯುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಧರ್ಮ ಜಯಂಕಾರ ಹೇಳುವಂಥ ಯೋಜನೆಯನ್ನು ನಾವು ಮಾಡಿದ್ದೆವು. ಪ್ರತಿ ಮನೆಯಲ್ಲಿಯೂ ಕೂಡ ಧರ್ಮದ ಕ್ರಾಂತಿ ಬೆಳಗಬೇಕು, ಧರ್ಮದ ಬೀಜವನ್ನು ಬಿತ್ತಬೇಕು ಹೇಳುವ ದೃಷ್ಟಿಯಿಂದ ಪ್ರತಿ ಮನೆಯಲ್ಲಿ ಹೋಗಿ ಭಜನೆಯನ್ನು ನಡೆಸಬೇಕು. ಆ ಮೂಲಕ ಮನೆಗೆ ತಾಳವನ್ನು ಕೊಟ್ಟು ಅವರಿಗೆ ಈ ಒಂದು ಭಜನೆಯ ಬಗ್ಗೆ ಸಂಸ್ಕಾರ ಬರುವಂತೆ, ಆ ಪರಂಪರೆ ಮುಂದುವರಿಯುವಂತೆ ಒಂದು ದೀಕ್ಷೆಯನ್ನು ಕೊಡಬೇಕು ಅಂತೇಳಿ ಧರ್ಮ ಜಯಂಕಾರ ಹೇಳುವ ಅಭಿಯಾನವನ್ನು ನಾವು ಇದರ ಹಿಂದೆ ಆರಂಭ ಮಾಡಿದ್ದೆವು. ಭಾವಿ ಸಮೀರ ವಾದಿರಾಜ ವೈಭವೋತ್ಸವವನ್ನು ನಾವು ಪ್ರತಿ ವರ್ಷವೂ ಕೂಡ ನಡೆಸಬೇಕು ಹೇಳುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಮುಂದಿನ ವರ್ಷ ತ್ರಿವಿಕ್ರಮದೇವರ ರಥೋತ್ಸವದ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯ ಸಂದರ್ಭದಲ್ಲಿ ರಾಜರಿಗೆ ನೂತನವಾದಂತಹ ಆಲಯವನ್ನು ಸಮರ್ಪಣೆ ಮಾಡಿ ಬ್ರಹ್ಮಕಲಶಾಭಿಷೇಕವನ್ನು ಮಾಡಬೇಕು ಹೇಳುವ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ವಾದಿರಾಜ ವೈಭವೋತ್ಸವವನ್ನು ಕೂಡ ಜೊತೆಯಾಗಿ ಆಚರಿಸಬೇಕು ಹೇಳುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಹಾಗಾಗಿ ಮುಂದಿನ ವರ್ಷದ ಆರಾಧನೆಗೆ ನೀವೆಲ್ಲ ಸಿದ್ಧರಾಗಬೇಕು, ವೈಭವೋತ್ಸವಕ್ಕೂ ಸಿದ್ಧರಾಗಬೇಕು. ಮುಂದಿನ ವರ್ಷದ ವೈಭವೋತ್ಸವ ಎಲ್ಲಿ ಹೇಳಿದರೆ ನಾವೆಲ್ಲರೂ ಕೂಡ ಸೋದೆಯಲ್ಲಿ ಇದೇ ರೀತಿಯಾಗಿ ಜೊತೆಯಾಗಿ ಸೇರಿ ವಾದಿರಾಜರಿಗೆ ತ್ರಿವಿಕ್ರಮ ದೇವರಿಗೆ ಮಾಡುವಂತಹ ಬ್ರಹ್ಮಕಲಶೋತ್ಸವವನ್ನು ವೈಭವೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸಬೇಕು ಹೇಳುವಂತಹ ಸಂಕಲ್ಪವನ್ನು ವಾದಿರಾಜರ ಅವತಾರ ಭೂಮಿಯಾದಂತಹ ಹೂವಿನಕೆರೆಯಲ್ಲಿ ನಾವೆಲ್ಲರೂ ಜೊತೆಯಾಗಿ ಸೇರಿ ಮಾಡೋಣ.